ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಒದಗಿಸಿಕೊಟ್ಟಂತ ಈ ಮಹೋನ್ನತವಾದಂಥ ಶುಭ ಮುಂಜಾನೆಗಾಗಿ, ಶುಭ ದಿನಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆನ ಸಲ್ಲಿಸೋಳಾಗಿದ್ದೇನೆ. ಆಮೇನ್. ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರು ನಮಗೆ ವಾಗ್ದಾನ ಕೊಡುವಂತ ರೀತಿಯಲ್ಲೇ ಅದರ ಮುಂದೆ ಒಂದು ಆಜ್ಞೆಯನ್ನು ಕೂಡ ಕೊಟ್ಟಿರ್ತಾರೆ ಪ್ರಿಯರೇ. ಅನೇಕರು ವಾಗ್ದಾನವನ್ನ, ಆಶೀರ್ವಾದವನ್ನ ಮಾತ್ರವೇ ಅಂಗೀಕಾರ ಮಾಡಬೇಕು, ಆಶೀರ್ವಾದ ಮಾತ್ರವೇ ಬೇಕೆಂಬುದಾಗಿ ಅಂದುಕೊಳ್ತಾರೆ. ಆಶೀರ್ವಾದದ ಜೊತೆಗೆ ಆಜ್ಞೆಯು ಕೂಡ ನಾವು ಅನುಸರಿಸುವಂತವರಾಗಬೇಕು. ಒಂದು ಉದ್ಯೋಗದಲ್ಲಿ ಸೇರುವಾಗ ಅದರ ಒಂದು ಪ್ರಿನ್ಸಿಪಲ್ಸ್ ಕೂಡ ನಾವು ಅನುಸರಿಸಿದ್ರೆ ಮಾತ್ರವೇ ನಾವು ಮಾಡುವಂತ ಕೆಲಸಕ್ಕೆ ಸರಿಯಾದ ಸಂಬಳವನ್ನ, ಕಷ್ಟಾರ್ಜಿತವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಅದೇ ಆ ಉದ್ಯೋಗಕ್ಕೆ ನಾವು ಆ ಒಂದು ಉದ್ಯೋಗದಲ್ಲಿ ಇರುವಂತಹ ಒಂದು ಪ್ರಿನ್ಸಿಪಲ್ಸ್, ಒಂದು ಕಂಡೀಷನ್ಸ್ ಅನ್ನ ನಾವು ಮಿತಿ ಮೀರಿ ಹೋದ್ರೆ ನಾವು ಮಾಡುವಂತ ಕೆಲಸಕ್ಕೆ ಸಂಬಳ ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ ಪ್ರಿಯರೇ. ಒಂದು ಆಲಸ್ಯವನ್ನಾದ್ರೂ ಮಾಡ್ಬೋದು, ಅಥವಾ ಸಂಬಳವನ್ನ ಕಟ್ ಮಾಡಿ ಆ ಒಂದು ತಪ್ಪಿಗೆ, ಆ ಒಂದು ಕಾರ್ಯಕ್ಕೆ ಅನುಸರಿಸದೆ ನಡೆದಿದ್ದಕ್ಕೆ ನಮಗೆ ಪನಿಷ್ಮೆಂಟ್ ಆಗಿ ನಮ್ಮ ಸ್ಯಾಲರಿಯನ್ನು ಕಟ್ ಮಾಡಿಬಿಡ್ತಾರೆ. ಹೌದಾ? ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನೇ ಈ ರೀತಿಯಾಗಿ ಆಲೋಚನೆ ಮಾಡುವಾಗ ದೇವಾದಿ ದೇವರು, ಉನ್ನತನಾದಂಥ ದೇವರು, ಆಶೀರ್ವಾದಗಳನ್ನ ಕೊಡುವಂತ ದೇವರು, ಅದ್ಭುತ ರೀತಿಯಲ್ಲಿ ನಮ್ಮ ನಡೆಸ್ತಾ ಇರುವಂತ ದೇವರು, ಆಶೀರ್ವಾದಗಳನ್ನೇ ಬಯಸುವಂಥದ್ದಲ್ಲ, ಆಜ್ಞೆಯನ್ನು ಕೂಡ ಅನುಸರಿಸಬೇಕು. ದೇವರಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರೊಟ್ಟಿಗೂ ಕೂಡ ನಾವು ಸಮಾಧಾನದಿಂದ ಇರಬೇಕಂತೆ. ಎಲ್ಲರೊಟ್ಟಿಗೂ ನಮ್ಮಿಂದಾಗುವಷ್ಟು ನಾವು ಸಮಾಧಾನದಿರಲಿಕ್ಕೆ ಸಾಧ್ಯ ಆಗಬೇಕು ನಮಗೆ. ಅನೇಕ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳಗಳು, ಮನಸ್ತಾಪಗಳು, ಕ್ರೋಧಗಳು, ದ್ವೇಷಗಳು, ಹೊಡೆದಾಟಗಳು, ರಕ್ತ ಸಂಬಂಧಿಗಳಲ್ಲೇ, ಒಳ ಹುಟ್ಟಿದವರಲ್ಲಿಯೇ, ಅಕ್ಕಪಕ್ಕದವರ ಮಧ್ಯದಲ್ಲಿಯೇ, ಆಧ್ಯಾತ್ಮಿಕವಾದಂಥ ಸಹೋದರಿಯ ಮಧ್ಯದಲ್ಲಿಯೇ ಇಂಥ ಅವಘಡಗಳು ನಡೀತಾ ಇರುತ್ತೆ, ಇಂಥ ಮನಸ್ತಾಪಗಳು ನಡೀತಾ ಇರುತ್ತೆ ಪ್ರಿಯರೇ. ನಿಜವಾಗಿಯೂ ನಾವು ದೇವರಿಗೆ ಉತ್ತರ ಕೊಡಬೇಕಾಗಿದೆ. ಎಲ್ಲರೊಟ್ಟಿಗೂ ಕೂಡ ಸಮಾಧಾನ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕಾಗಿದೆ. ಆಮೇನ್. ನಮ್ಮಿಂದ ಎಷ್ಟು ಸಾಧ್ಯವೋ ಆಶಾ ನಿಗ್ರಹ ಉಳ್ಳವರಾಗಿ, ಶ್ರಮೆ ಉಳ್ಳವರಾಗಿ, ಸೆಲ್ಫ್ ಕಂಟ್ರೋಲ್ ಅಂತ ಸ್ವಭಾವ ನಮ್ಮಲ್ಲಿರಬೇಕು. ಕೆಲವರು ಚಿಕ್ಕ ಒಂದು ಕೋಪಕ್ಕೆ ಅನೇಕ ವಸ್ತುಗಳನ್ನು ಹಾಳು ಮಾಡ್ತಾ ಇರ್ತಾರೆ. ಕೆಲವರಿಗೆ ಭಯಂಕರವಾದ ಕೋಪ, ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕ ಪುಟ್ಟ ವಿಚಾರದಲ್ಲಿ ಎಷ್ಟೋ ಜನರು ಒಬ್ಬರನ್ನೊಬ್ಬರು ಹತ್ಯೆ ಕೈಕೊಂಡಿರೋರು, ಎಷ್ಟೋ ಜನರು ಮಾತು ಬಿಟ್ಟು ದ್ವೇಷ ಮಾಡಿಕೊಂಡು ವರ್ಷಾನುಗಟ್ಲೆ ಮಾತನಾಡಿಕೊಳ್ಳದೆ, ಅವರ ಮುಖ ಇವರು ನೋಡ್ರೆ ಕೋಪ, ಇವರ ಮುಖ ಅವರು ನೋಡಿದ್ರೆ ಕೋಪ, ಸಮಾಧಾನನೇ ಇಲ್ಲ ಅಲ್ಲಿ. ಬೇರೆ ದೂರ ಸಂಬಂಧಿಗಳಲ್ಲ, ಹತ್ತಿರದಲ್ಲಿಯೇ, ಒಡ ಹುಟ್ಟಿದವರಲ್ಲಿಯೇ ಸೈತನನು ಆ ರೀತಿ ಮಾಡ್ತಾನೆ. ನಾವು ಒಬ್ಬರಿಂದ ಒಬ್ಬರಿಗೆ, ಒಬ್ಬರ ಮೂಲಕವಾಗಿ ಮತ್ತೊಬ್ಬರು ಸಮಾಧಾನದ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬರೊಟ್ಟಿಗೆ ಮತ್ತೊಬ್ಬರು ಸಮಾಧಾನದ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ, ನಾವು ಎಲ್ಲರೊಟ್ಟಿಗೂ, ಶತ್ರುಗಳೊಟ್ಟಿಗೂ ಕೂಡ ಸಮಾಧಾನದ ಇರ್ಲಿಕ್ಕೆ ಪ್ರಯತ್ನ ಪಡಬೇಕಂತೆ. ಯಾಕೆಂದ್ರೆ ನಮ್ಮ ಸಮಾಧಾನ ಕರ್ತನು ನಮ್ಮನ್ನ ಸಮಾಧಾನದಲ್ಲಿ ನಡೆಸುವಂತ ದೇವರು. ಸಮಾಧಾನ ಪಡಿಸುವವರು ಸಮಾಧಾನ ಹೊಂದಿಕೊಳ್ತಾರೆ ಪ್ರಿಯರೇ. ಅನೇಕರಿಗೆ ಸಮಾಧಾನ ಇಲ್ಲದೆ ಹೋಗ್ತಾರೆ. ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದೆ, ಶಾಂತಿಯಾಗಿಲ್ಲದಂತೆ, ನೆಮ್ಮದಿಯಾಗಿಲ್ಲದಂತೆ. ಯಾಕೆ ಹೇಳ್ತಾರೆ, ಯಾವ ಉದ್ದೇಶದಿಂದ ಅವ್ರು ಹೇಳ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಅಂತ ಕೋಪ ಬರ್ತಿದೆ ಅಂತ ಅರ್ಥ ಮಾಡಿಕೊಳ್ಳದಂತೆ ಅನೇಕ ರೀತಿಯ ಕ್ರೋಧಗಳಿಗೆ ಹೋಗ್ತಾ ಇದ್ದಾರೆ. ಅದು ನಮ್ಮ ಜೀವಿತಕ್ಕೆ ಒಳ್ಳೆಯದಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಶತ್ರುಗಳು ಹಸಿದಾಗ ನಮ್ಮ ಕೈಲಾದ್ರೆ ನಾವು ಆ ಹಸಿವನ್ನು ನೀಗಿಸುವಂತ ಸಾಮರ್ಥ್ಯ ಉಳ್ಳವರಾಗಿರ್ಬೇಕು. ಅವರು ಬಾಯಿ ಹೇಳಿದಾಗ ಕುಡಿಯೋದಕ್ಕೆ ನೀರನ್ನು ಕೊಡುವಂಥವರಾಗಿರ್ಬೇಕು.
ಶತ್ರುಗಳಿವೆ. ಆಮೇಲೆ ಆ ರೀತಿ ನಾವು ನಿಜವಾಗಿಯೂ ಜೀವಿಸ್ತಾ ಇದ್ದೇವಾ? ಚಿಕ್ಕ ವಯಸ್ಸಿನಿಂದ ಒಂದೇ ಮನೆಯಲ್ಲಿಯೋ ಒಂದೇ ಒಬ್ಬರನ್ನೊಬ್ಬರು ಪ್ರೀತಿಸ್ಕೊಂಡು ಬೆಳೆದಂತಹ ಅಕ್ಕ ತಂಗಿಯರೋ, ಅಣ್ಣ ತಮ್ಮಿರೋ, ಸ್ನೇಹಿತರೋ ದೊಡ್ಡವರಾದ್ಮೇಲೆ ಯಾವುದೋ ಒಂದು ವಿಷಯಕ್ಕೆ ಏನೋ ಮನಸ್ತಾಪ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡಿಕೊಂಡು ದೂರವಾಗ್ತಾರೆ. ಮತ್ತೆ 1 ವರ್ಷ 2 ವರ್ಷ ಆಗಿ ಮತ್ತೆ ಅವ್ರನ್ನ ನೋಡಿದಾಗ್ಲೂ ಅದೇ ಒಂದು ಕೋಪದಲ್ಲೇ ಇರ್ತಾರೆ. ಸಮಾಧಾನದಿಂದ ಇರಬೇಕು ಪ್ರಿಯರೇ. ಅದಕ್ಕೆ ದೇವ್ರು ಹೇಳ್ತಾರೆ, ಮೊದಲು ನನ್ನ ಸನ್ನಿಧಿಗೆ ಬಂದು ಕಾಣಿಕೆ ಹಾಕುವ ಬದಲು ಒಬ್ಬರನ್ನೊಬ್ರು ಕ್ಷಮಿಸಿಕೊಡು. ನೀನು ಹೋಗಿ ಕ್ಷಮಿಸಿ ಒಟ್ಟಿಗೆ ಸಮಾಧಾನ ಹೊಂದಿಕೊಡು, ಮತ್ತೆ ಬಂದು ಕಾಣಿಕೆಯನ್ನ ಹಾಕು. ನಂಗೆ ಅದು ಅಪರಿಶುದ್ಧವಾದ ಕಾಣಿಕೆ ಹಾಕಿರ್ಬಾರ್ದು, ಅದೇ ಪರಿಶುದ್ಧವಾಗಿರಬೇಕು. ನಾವು ಕೊಡುವಂಥದ್ದು ಕೂಡ ಪರಿಶುದ್ಧತೆಯಿಂದ ಇರಬೇಕು. ದೇವರ ಆಸೆ ಅದು. ಆಮೇಲೆ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರೊಟ್ಟಿಗೆ ನೀವು ಯಾವ್ಯಾರೊಟ್ಟಿಗೆ ಅಸಮಾಧಾನ ಇದ್ರು ನನಗೆ ಗೊತ್ತಿಲ್ಲ. ಈಗ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇರ್ಬೋದೇನೋ. ನಿಮ್ಮ ಸ್ನೇಹಿತರೊಟ್ಟಿಗೋ, ನಿಮ್ಮ ಒಡ ಹುಟ್ಟಿದವರಿಗೋ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೋ, ಅಥವಾ ಆಧ್ಯಾತ್ಮಿಕ ಸಹೋದರೊಟ್ಟಿಗೋ ನಿಮಗೆ ನೀವು ಅಸಮಾಧಾನದಿರ್ಬೋದೇನೋ. ಸಮಾಧಾನ ಹೊಂದಿಕೊಳ್ಳ್ರಿ. ಜಸ್ಟ್ ಒಂದು ಫೋನ್ ಮಾಡ್ರಿ, ಮಾತಾಡ್ರಿ. ಹತ್ತಿರದಲ್ಲಿದ್ರೆ ಹೋಗಿ ಮಾತನಾಡಿಸಿ, ಸಮಾಧಾನದಿಂದಿರಿ. ಎಲ್ಲರೊಟ್ಟಿಗೂ ಸಮಾಧಾನದಿರುವಂಥ ದೇವರು ತಾನೆ ನಮಗೆ ಕೃಪೆ ಮಾಡಿ ಒದಗಿಸಿಕೊಡ್ಲಿ. ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ. ಪರಿಶುದ್ಧ ಅಂತ ದೇವರ ಸ್ತೋತ್ರ. ಎಲ್ಲರೊಟ್ಟಿಗೂ ಸಮಾಧಾನದಿಂದಿರುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ನೀನು ಒದಗಿಸಿಕೊಟ್ಟು ಬಲಪಡಿಸಿ ಆಧ್ಯಾತ್ಮಿಕವಾಗಿ ಇನ್ನೂ ಬಲ ಹೊಂದಿಕೊಳ್ಳುವಂತೆ, ಪರಿಪೂರ್ಣತೆಯಲ್ಲಿ ನೆಲೆಸುವಂತೆ ಸಹಾಯ ಮಾಡು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.